ವರ್ಷಗಳ ಒಂದು ಬಹುದೊಡ್ಡ ಬೇಡಿಕೆಯಾಗಿದೆ. ಇಲ್ಲೊಂದು ಬಸ್ಸು ತಂಗುದಾನ ಬೇಕಂತ ಹೇಳಿ. ಈ ಒಂದು ಬಸ್ಸು ತಂಗುದಾನ ಬೇಕಂದ್ರೆ ನಾವು ಎಲೆಕ್ಷನ್ ಕಾಂಟೆಸ್ಟ್ ಮಾಡುವ 5 ವರ್ಷ ಆದಷ್ಟೇ. ಅದಕ್ಕಿಂತ ಮೊದಲು 15 ವರ್ಷದಿಂದಲೇ ಇಲ್ಲಿಂದ ಇಲ್ಲಿಯ ಹಿರಿಯರು ಹೇಳ್ತಾ ಇದ್ದಾರೆ ನಮಗೊಂದು ಬಸ್ಸು ತಂಗುದಾನ ಬೇಕಂತ ಹೇಳಿ. ಅದು ನಾವು ಎಲೆಕ್ಷನ್ ಬಂದ ಮೇಲೆ ನಮ್ಮ ಪಂಚಾಯತ್ ಅಲ್ಲಿ ಎಷ್ಟೋ ಬಾರಿ ನಾವು ಒಂದು ಬಸ್ಸು ತಂಗುದಾನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಹಣದ ದುಡ್ಡಿನ ಸಮಸ್ಯೆ ಸಾಕಾಗುದಿಲ್ಲ. ಅಂದ್ರೆ ಅಲ್ಲಿ ಸಂಬರ ತೋಟದಲ್ಲಿ ಒಂದು ಬಸ್ಸು ತಂಗುದಾನ ಮಾಡಿ ಅರ್ಥದಲ್ಲಿದೆ. ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕಂತ ನಮ್ಗೆ ತಲೆಗೆ ಹೋಗದ. ಮತ್ತೆ ಕೊನೆಯದಾಗಿ ನಮ್ಮ ಪಂಚಾಯತ್ ಗ್ರಾಮ ಸಮಿತಿಯಲ್ಲಿ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡು ಒಂದು ಬಸ್ಸು ತಂಗುದಾನ ಅನಿವಾರ್ಯ ಘಟ್ಟವಾಗಿದೆ. ಅಂದ್ರೆ ನಾವು ಮತ್ತು ಸದ್ಯಕ್ಕೆ ಎಷ್ಟೋ ಬಾರಿ ಇಲ್ಲಿ ಬಂದು ನೋಡುವಾಗ ನಮ್ಮ ಹಿರಿಯವರು ಇಲ್ಲೇ ಇದ್ದಾರೆ, ಅವರೆಲ್ಲ ಇಲ್ಲಿ ಬಸ್ಸಿಗೆ ಕೈ ತೋರಿಸುವಾಗ ಬಸ್ಸು ನಿಲ್ಲಿಸದೆ ಹೋಗುವಂತಹ ಪರಿಸ್ಥಿತಿ ನಾವು ಕಣ್ಣಾರೆ ಕಂಡೆವು. ಇದನ್ನೆಲ್ಲ ನಾವು ಕಂಡು ಮತ್ತೆ ನಾವು ಪಾರ್ಟಿಯಲ್ಲಿ ಒಂದು ತೀರ್ಮಾನ ತೆಗೆದು ನಮ್ಮ ಕಾರ್ಯಕರ್ತರು ದಿನಗೂಲಿ ದುಡಿಯುವಂತಹ ಕಾರ್ಯಕರ್ತರು 100-200 ರೂಪಾಯಿ ಬಸ್ಸು ತಂಗುದಾನ ಮಾಡ್ಬೇಕಂತ ಹೇಳಿ ನಾವು ಮುಂದೆ ಆ ಬಸ್ಸು ತಂಗುದಾನ ಮಾಡುವ ಸಂದರ್ಭದಲ್ಲಿ ಇದು ಕುರ್ನಾಡು ಬಜೀರ್ ಅಂತ ಒಂದು ಖಾಲಿ ಸುದ್ದಿ ಬರ್ತಾ ಇತ್ತು. ಆದ್ರೆ ನಾವು ಕುರ್ನಾಡು ಆಗಿನ ಅಧ್ಯಕ್ಷರಾದ ಗಣೇಶ್ ನಾಯ್ಕರ ಹತ್ರ ನಮ್ಮ ಮಾತಿಯತೆ ಅನ್ನ ಇಲ್ಲಿಂದ ನಾವು ಬಸ್ಸು ತಂಗುದಾನ ಮಾಡ್ತೀವಿ, ನಿಮ್ಮ ಅಭಿಪ್ರಾಯ ಏನಂತ. ಗಣೇಶ್ ನಾಯ್ಕರ ಪರಿಚಯ ಎಲ್ಲರಿಗಿದ್ರು. ಅವರ ಹಿರಿಯರಾದಂತ ರಾಮನಾಯಕರು ಅವರನ್ನು ನಾನು ಕಣ್ಣಾರೆ ಕಂಡಿಲ್ಲದ್ರು. ಅವರ ಕೀರ್ತಿ ನಾವು ಈಗಲೂ ಮರೆಯದಾದಂತಹ ವಿಷಯ ಆಗಿದೆ. ಆದ್ರೂ ಅದೇ ತಂದೆಯ ಕೀರ್ತಿಯನ್ನು ತಂದಂತ ಗಣೇಶ್ ನಾಯಕರು ಇವರೊಂದು ಮಾತು ಹೇಳ್ತಾರೆ, ಸಿರಾಜಿ ಬಸ್ಸು ಓಲ್ಬೋನ ಚಾಂದ್ ಮಂತ್ರ ನಾವು ಕುರ್ನಾಡ ಬಜೀರ ಮತ್ತೆ ನೋಡುವ, ಓಡಾಟ ಹೋಗಲ್ಲ, ಬಸ್ಸು ತಂಗುದಾನ ಅಲ್ಲಿ ಅಗತ್ಯವಿದೆ ಅಂತ ಹೇಳಿ. ಅದಾಗಿದೆ ಅವರ ಜಾತ್ಯತೀತ ಅಂತ ಹೇಳುದು ಮನೋಭಾವ. ಅದಲ್ಲದೆ ಆ ಬಸ್ಸು ತಂಗುದಾನ ನಿಲ್ಲಿಸಬೇಕು, ಅದನ್ನು ಪೊಲೀಸ್ ಇಲಾಖೆಯಿಂದಲೋ ಅಲ್ಲ ಅಧಿಕಾರಿಗಳಿಂದಲೋ ದರ್ಪ ತೋರಿಸಿಕೊಂಡು ಈ ಬಸ್ಸು ತಂಗುದಾನ ನಿಲ್ಲಿಸುವಂತ ಪ್ರಯತ್ನ ಮಾಡಿದಲ್ಲ. ಇಲ್ಲಿ ಬಸ್ಸು ತಂಗುದಾನ ಆಗಲೇಬೇಕು. ಇದಾಗಿದೆ ಮನಸ್ಸತ್ತ. ನಾನು ಏಕೆ ಉಲ್ಲೇಖ ಮಾಡ್ತೀನಿ, ಯಾರು ಒಳ್ಳೆ ಕೆಲಸ ಮಾಡಿ ಹೇಳೇ ತೋರಿಸಬೇಕು ಆಗ್ತದೆ. ನಾನು ಈಗಲೂ ಒಂದು ಮಾತು ಹೇಳ್ತಾ ಇದ್ದೇನೆ, ನೀವೇ ಯಾರಾದ್ರೂ ಇನ್ನೂ ನಮ್ಮ ಕಡೆಯಲ್ಲಿ 2-3 ಕಡೆ ಬಸ್ಸು ತಂಗುದಾನ ಇನ್ನೂ ಅಗತ್ಯ ಇದೆ, ಯಾರಾದ್ರೂ ಮಾಡ್ಲಿಕ್ಕೆ ಅದನ್ನು ಮಾಡಬಹುದು. ಮತ್ತೆ ಯಾರಾದ್ರೂ ಮಾಡಿದ ಬಸ್ಸು ತಂಗುದಾನ ನಿಲ್ಲಿಸುವ ಕೆಲಸ ಮಾಡಬೇಡಿ. ಇನ್ನು ನಿಮ್ಗೆ ಜಾಗ ಬೇಕಾದ್ರೆ ನಾವೇ ತೋರಿಸ್ತೇವೆ. 2-3 ಬಸ್ಸು ತಂಗುದಾನ ಮಾಡ್ಲಿಕ್ಕೆ ನಮ್ಮ ಜಾಗ ನನ್ನ ವಾರ್ಡಲ್ಲಿ ಇದೆ, ಅದನ್ನು ಮಾಡಿ. ಯಾರಾದ್ರೂ ನಿಮ್ಮ ಹಿಂದಗಡೆ ಇರುವಂತಹ ಕಾರ್ಯಕರ್ತರು ಯಾರಾದ್ರೂ ಬಸ್ಸು ತಂಗುದಾನ ನಿಲ್ಲಿಸಬೇಕಂತ ಹೇಳಿದ್ರೆ ನಿಮ್ಮ ನಾಯಕರಿಗೆ ಹೇಳಬೇಕಾದ ಒಂದು ಮಾತು, ಇಷ್ಟು ಹೊತ್ತಲ್ಲಿ ನೀವೇ ಏನು ಮಾಡಿದ್ರಿ, ಅಲ್ಲಿ ಬಸ್ಸು ತಂಗುದಾನ ಅನಿವಾರ್ಯವಿದ್ದರೆ ನೀವು ಅಲ್ಲಿ ಮಾಡಿ ಅಂತ ಹೇಳ್ಬೇಕು, ಅದನ್ನು ನಿಲ್ಲಿಸಿ ಅಂತ ಹೇಳುವ ಅಧಿಕಾರ ಯಾರಿಗಿಲ್ಲ. ನಾವೇನೋ ಇಲ್ಲಿ ಗೂಡಂಗಡಿ ಅಲ್ಲವಾ ಮತ್ತೊಂದು ವ್ಯಾಪಾರಕ್ಕಾಗಿ ಮಾಡಿದಲ್ಲ, ಸಾರ್ವಜನಿಕರ ಅಗತ್ಯಕ್ಕಾಗಿ ಒಂದು ಬಸ್ಸು ತಂಗುದಾನ. ಅದು ನಮ್ಮ ಅದೇ ಗ್ರಾಮದ ಕಾರ್ಯಕರ್ತರಿಂದ ಕೂಲಿ ಕೆಲಸ ಮಾಡಿ ದಿನದಲ್ಲಿ 100-200 ರೂಪಾಯಿ ಶೇಖರಣೆ ಮಾಡಿ 2 ವರ್ಷಗಳ ಕಾಲ ಸ್ವಲ್ಪ ಮಾಡಿ ಒಂದು ಬಸ್ಸು ತಂಗುದಾನ ಮಾಡಿದ್ದೇವೆ. ಅದನ್ನು ಇವತ್ತು ನಾವು ನಮ್ಮ ನಾಯಕರ ಸಮ್ಮುಖದಲ್ಲಿ ಸಮಾಜಕ್ಕೆ ಸಾರ್ವಜನಿಕರಿಗೆ ಅರ್ಪಿಸ್ತಾ ಇದ್ದೇವೆ. ಇನ್ನೊಂದು ಮಾತು ಏನಂದ್ರೆ, ನಾವು ನಮ್ಮ ನಾಯಕರನ್ನು ಸಾಕ್ಷಿ ನಿಲ್ಲಿಸಿ ಸಮಾಜ ಮೀಡಿಯಾದ ಮುಂದೆ ಸಮಾಜಕ್ಕೆ ಹೇಳುವ ಒಂದು ಮಾತಂದ್ರೆ, ನಾವು ಎಲೆಕ್ಷನ್ ವಿಧಾನಸಭೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಮಜ್ಜಿದ್ ಕೊಡ್ಲಿಪಾಡಿ ಒಂದು ಮಾತು ಹೇಳಿದ್ದಾರೆ, ಯಾರಾದರೂ 1 ರೂಪಾಯಿ ನೀವು 5 ವರ್ಷ ಇನ್ನಾದ ಕೂಡ ಯಾರಾದರೂ 1 ರೂಪಾಯಿ ಲಂಚದ ವಿಷಯ ಸಿಕ್ಕಿದರೆ ಆವತ್ತೇ ನಿಮ್ಮ ಪಕ್ಷದಿಂದ ನಾವು ವಜಾ ಮಾಡ್ತೇವೆ ಅಂತ ಹೇಳಿ ಈ ನಾಯಕರ ಮುಂದೆ ಸಾಕ್ಷಿಯಾಗಿ ಹೇಳ್ತಾರೆ. ನಮ್ಮ ಬದೀರ್ ಗ್ರಾಮದ ನಾನೀಗ ಪಂಚಾಯತ್ ಮೆಂಬರ್ ಪಂಚಾಯತ್ ಸಮಿತಿಯ ಪ್ರೆಸಿಡೆಂಟ್ ಆಗಿ ನಮ್ಮ ಪಂಚಾಯತ್ 4 ಸದಸ್ಯರಲ್ಲಿ ಯಾರಾದರೂ 1 ರೂಪಾಯಿ ಲಂಚ ಈ 5 ವರ್ಷದಲ್ಲಿ ತೆಗೆದರ ಅಂತ್ಯಾವುದೋ ಒಂದು ಕೆಲಸ ಮಾಡಿದ್ರೆ ನೀವು ಅದನ್ನು ತೋರಿಸಿ ನಮ್ಮ ನಾಯಕರ ಮುಂದೆ ನಾವು ರಿಟರ್ನ್ ಕೊಟ್ಟು ಹೋಗ್ತೇವೆ. ಅದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ನಾವು ಏನಾದ್ರು ಅಭಿವೃದ್ಧಿ ವಿಷಯದಲ್ಲಿ ಯಾರಿಗೂ ತಾರತಮ್ಯ ತೋರಿಸಲಿಲ್ಲ, ಜಾತಿ ಪಂಗಡ ನೋಡ್ಲಿಲ್ಲ, ಮತ್ತೆ ಅವರು ಯಾವ ಜಾತಿಯನ್ನು ನೋಡ್ಲಿಲ್ಲ, ಯಾವ ಪಕ್ಷ ನೋಡ್ಲಿಲ್ಲ. ಇದು ನಮ್ಮ ಇಡೀ ಗ್ರಾಮದ ನಮ್ಮ ವಾರ್ಡಿನ ಮನೆಗೆಲ್ಲ ಹೋಗಿ ನೀವು ಕೇಳ್ಬಹುದು, ನಿಮ್ಮ LGP ಬೆಂಬಲಿತ ಸದಸ್ಯರು ಯಾರಿಗಾದ್ರೂ ತಾರತಮ್ಯ ತೋರಿಸಿದ ಇಲ್ಲ, ಖಂಡಿತವಾಗಿ ನಿಮಗೆ ಸಾಧ್ಯವಿಲ್ಲ. ಮತ್ತೆ ಏನಾದ್ರು ನಿಮ್ಮ ಹೆಸರಲ್ಲಿ ಕಲ್ಲು ಹುಡುಕಿರ್ತಾರೆ, ಏನಾದ್ರು ಅಭಿವೃದ್ಧಿ ಕಾರ್ಯವನ್ನು ನೀವು ಕುಂಠಿತ ಮಾಡ್ಲಿಕ್ಕೆ ನೋಡ್ಬೋದು ಹೊರತು ನಮ್ಮದು ಯಾವುದೇ ಅಂತ ಒಂದು ಕೆಲಸ ಇದುವರೆಗೂ ಸಿಗಲಿಲ್ಲ, ಇನ್ನೂ ಇನ್ಶಾಲ್ಲ ಸಿಗ್ಲಿಕ್ಕಿಲ್ಲ. ನಾನು ಏಕೆ ಈ ಟೈಮಲ್ಲಿ ಇದನ್ನು ಹೇಳ್ತಾ ಇದ್ದೇನೆ, ನೀವು ಪದೀರ್ ಗ್ರಾಮದ 4ನೇ ವಾರ್ಡ್ನಲ್ಲಿ 4 ಸದಸ್ಯರನ್ನು ಇನ್ನು ಮಾಡಿದ್ದೀರಿ. ಇನ್ಶಾಲ್ಲ ಮುಂದಿನ ದಿನಗಳಲ್ಲಿ ಪದೀರ್ನಲ್ಲಿ ನಾವು ಎಲ್ಲಾ ಕಡೆಯಲ್ಲೂ ಸ್ಪರ್ಧೆ ಮಾಡ್ತೇವೆ. ನಾವು ಪದೀರ್ನ ಚಿತ್ರವನ್ನು ಬದಲಿ ಮಾಡಿ ತೋರಿಸ್ತಾ ಇದ್ದೇವೆ. ಅದರಲ್ಲಿ ಯಾವುದೇ ಸಂಸ್ಥೆ ಇದಕ್ಕೆ ಪದೀರ್ ಗ್ರಾಮದ 4ನೇ ವಾರ್ಡ್ ಒಂದೇ ಒಂದು ನಿಮಗೆ ಉದಾಹರಣೆ ಕೊಡ್ತಾ ಇದ್ದೇವೆ. ನಮ್ಮ ಪದೀರ್ ಗ್ರಾಮದಲ್ಲಿ 3,25,00,000 ಅನುದಾನ JJM ಜಲಜೀವನ್ ಮಿಷನ್ ಅಡಿಯಲ್ಲಿ ಬಂದರಲ್ಲಿ ಬಹುಗ್ರಾಮದ ಪಾಲನ್ನು ನಮ್ಮ 4ನೇ ವಾರ್ಡಿಗೆ ತರಲಿಕ್ಕೆ ನಮ್ಮ 4 ಸದಸ್ಯರ ಸಂಪೂರ್ಣ ಸಹಕಾರದೊಂದಿಗೆ ಪ್ರಯತ್ನ ಪಟ್ಟಿದೆ. ಅದರಲ್ಲಿ ಒಂದು ದೊಡ್ಡದಾದ ಉದಾಹರಣೆ ಅಂದ್ರೆ JJM ಅಡಿಯಲ್ಲಿ 8 ವಾಟರ್ ಟ್ಯಾಂಕ್ ಬಂದಿದೆ 5 ಗ್ರಾಮಕ್ಕೆ. ಅದರಲ್ಲಿ 3 ಟ್ಯಾಂಕ್ ಒಂದೇ ವಾರ್ಡಿಗೆ ತರಲಿಕ್ಕೆ ನಮ್ಮ ಪ್ರಯತ್ನವಿದೆ. ಈ ಟ್ಯಾಂಕ್ ಮಾಡ್ಲಿಕ್ಕೆ ನಮ್ಮ ಇಲ್ಲಿಯ
ಜನರು ಮತ್ತೆ ಒಂದು ಬಸ್ ತಂಗುದಾಣ ಮತ್ತೊಂದು ನೀರಿನ ವ್ಯವಸ್ಥೆಗೆ ಬಹು ದೊಡ್ಡ ಬೇಡಿಕೆ ಆಗಿತ್ತು. ಈಗ ಎಲ್ಲರ ಮನೆ ಮನೆಗೆ ಹೋಗಿ ನಾವು ನೀರಿನ ವ್ಯವಸ್ಥೆ ಮತ್ತು ಬಸ್ ತಂಗುದಾಣ ಮಾಡಿ ನಿನ್ನ ಮನೆ ಮನೆ ಹೋಗಿ ಹೇಳ್ತೇವೆ, ನೀವು ಹೇಳಿದ ಕಾರ್ಯವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಎಲ್ಲ ಇನ್ನು ನಾವು ನಮ್ಮ ಇನಾಗ್ರೇಷನ್ಗೆ ನೀವು ಬರಬೇಕು ಅಂತ ಹೇಳಿ ಅದಕ್ಕೂ ನಮ್ಮ ಇಲ್ಲಿಂದ ಹಿರಿಯರಾದಂತಹ ಲಾರೆನ್ಸ್ ಅವರು ತುಂಬಾ ಸಹಕಾರ ಮಾಡಿದ್ದಾರೆ. ನಾವು ಸ್ಟಾರ್ಟಿಂಗ್ ಅಲ್ಲಿ 4 ವರ್ಷಕ್ಕಿಂತ ಮೊದಲು GPS ಮಾಡ್ಲಿಕ್ಕೂ ಅದಕ್ಕೊಂದು ಜಾಗ ತೋರಿಸಲಿಕ್ಕೆ ಎಲ್ಲರೂ ಅವರ ದೊಡ್ಡ ಒಂದು ಬಹುಪಾಲು ಸಹಕಾರ ಇದೆ. ಅದೇ ರೀತಿ ನನ್ನ ವಾರ್ಡಿನ 4 ಸದಸ್ಯರದ್ದು ಬಹುದೊಡ್ಡ ಸಹಕಾರವಿದೆ. ಅದೇ ರೀತಿ ನಮ್ಮ ಮೆಂಬರ್ ಹಸ್ಬೆಂಡ್ ಇವರು ಉಮರ್ ಗುಂಜಿ ಆಗ್ಬೋದು, ರವಿ ಅವರು ಆಗ್ಬೋದು, ಅದೇ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಬಹುದೊಡ್ಡ ಸಹಕಾರದಿಂದ ನಾವು ಒಳ್ಳೆಯ ರೀತಿಯಲ್ಲಿ 5 ವರ್ಷವನ್ನು ಕಂಪ್ಲೀಟ್ ಮಾಡಿದ್ದೇವೆ. ಅದೇ ರೀತಿ ನಮ್ಮನ್ನು ಗೆಲ್ಲಿಸಿ ವಿಜಯಿಸಿದಂತಹ ನಮ್ಮ ವಾರ್ಡಿನ ಎಲ್ಲ ನಾಯಕ ಸದಸ್ಯ ಎಲ್ಲರಿಗೂ ನಾವು ಈ ಸಮಯದಲ್ಲಿ ಕೃತಜ್ಞತೆ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಎಸ್ ಸಿ, ಜೈ ಕರ್ನಾಟಕ.